ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಶಲ್ಯನ ಸತ್ಕಾರ ಮತ್ತು ಅವನು ದುರ್ಯೋಧನ ಮತ್ತು ಯುಧಿಷ್ಠಿರ ಇಬ್ಬರಿಗೂ ಕೂಡ ವಚನವನ್ನು ಕೊಡೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಶಲ್ಯ ಪಾಂಡವರಿಗೆ ಸಹಾಯ ಮಾಡೋದಕ್ಕೋಸ್ಕರ ಬರ್ತಾ ಇದ್ದಾನೆ ಅನ್ನುವಂಥ ವಿಷಯವನ್ನು ತಿಳಿದಿದ ತಕ್ಷಣ ಅವನನ್ನು ಇಂಪ್ರೆಸ್ ಮಾಡೋದಕ್ಕೋಸ್ಕರ ಎಲ್ಲ ಸ್ವಾಗತ ಸತ್ಕಾರ್ಯದ ಅರೇಂಜ್ಮೆಂಟನ್ನೆಲ್ಲ ದುರ್ಯೋಧನನೇ ಮಾಡ್ತಾನೆ. ಅದರಿಂದ ಶಲ್ಯನಿಗೂ ಕೂಡ ತುಂಬ ಸಂತೋಷ ಆಗುತ್ತೆ. ನಿನಗೇನು ಬೇಕೋ ಕೇಳ್ಕೊ ಅಂತಂದಾಗ ನೀವು ನನ್ನ ಸೈನ್ಯದ ನಾಯಕರಾಗಬೇಕು ಅಂತ ಕೇಳ್ಕೊಳ್ತಾನೆ. ಆಯಿತು, ನಾನು ಹಾಗೆ ಮಾಡ್ತೀನಿ ಅಂತ ಹೇಳಿದಾಗ, ಇನ್ನೇನಾದರೂ ಇದ್ದರೆ ಕೇಳ್ಕೊ ಅಂತಂದರೆ, ಇಲ್ಲ ನೀವು ನನ್ನ ಕೆಲಸವನ್ನು ಪೂರ್ತಿ ಮಾಡಿಬಿಟ್ಟಿದ್ದೀರಾ ಅಂತ ಹೇಳ್ತಾನೆ. ಆಮೇಲೆ ಶಲ್ಯ ಹೇಳ್ತಾನೆ, ಆಯಿತು ನಾನು ಯುಧಿಷ್ಠಿರನನ್ನು ಭೇಟಿ ಮಾಡ್ಕೊಂಡು ಬರ್ತೀನಿ, ನೀನು ನಿನ್ನ ರಾಜಧಾನಿಗೆ ಹೋಗು ಅಂತ ಹೇಳ್ತಾರಲ್ವ. ಇಲ್ಲಿವರೆಗೂ ನಾವು ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಏನಾಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಶಲ್ಯ ಹೇಳಿದಾಗ ದುರ್ಯೋಧನ ಹೇಳ್ತಾನೆ, ರಾಜನೇ ಯುಧಿಷ್ಠಿರನನ್ನು ಭೇಟಿ ಮಾಡಿ ನೀವು ಬೇಗ ಬಂದ್ಬಿಡಿ, ನಾವೀಗ ನಿಮ್ಮ ಅಧೀನ, ನಮ್ಮ ವರದಾನದ ಮಾತು ನಿಮಗೆ ನೆನಪಿರಲಿ ಅಂತ ಹೇಳ್ತಾನೆ. ಅಂದರೆ ಈಗ ನೀವು ನಾಯಕರು, ನಾವೆಲ್ಲ ನಿಮ್ಮ ಅಧೀನರಾಗಿದ್ದೀವಿ, ನೀವು ಬರೋದನ್ನೇ ಕಾಯ್ತಾ ಇರ್ತೀವಿ, ನೀವು ಕೊಟ್ಟಿರೋ ವರವನ್ನು ನೀವು ನೆನಪಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾನೆ. ಆಮೇಲೆ ಶಲ್ಯ ಮತ್ತು ದುರ್ಯೋಧನ ಪರಸ್ಪರ ಆಲಿಂಗನೆ ಮಾಡ್ಕೊಳ್ತಾರೆ. ದುರ್ಯೋಧನ ಏನು ಮಾಡ್ತಾನೆ, ಶಲ್ಯನ ಆಜ್ಞೆಯನ್ನು ತಗೊಂಡು ತನ್ನ ನಗರಕ್ಕೆ ವಾಪಸ್ಸು ಹೊರಟೋಗ್ತಾನೆ. ಮತ್ತು ಶಲ್ಯ ಏನು ಮಾಡ್ತಾನೆ, ದುರ್ಯೋಧನನ ಈ ಎಲ್ಲ ಮಾತುಗಳನ್ನು ಹೇಳೋದಕ್ಕೋಸ್ಕರ ಯುಧಿಷ್ಠಿರನ ಹತ್ರಕ್ಕೆ ಹೋಗ್ತಾನೆ. ವಿರಾಟ ನಗರಕ್ಕೆ ತಲುಪಿ ಪಾಂಡವರ ಹತ್ರಕ್ಕೆ ಶಲ್ಯ ಬರ್ತಾನೆ. ಅಲ್ಲಿ ಅವನು ಪಾಂಡವರೆಲ್ಲರನ್ನು ಕೂಡ ನೋಡ್ತಾನೆ ಮತ್ತು ಅವರು ಕೊಟ್ಟಂಥ ಅರ್ಘ್ಯ ಪಾದ್ಯಾದಿಗಳನ್ನು ಗ್ರಹಿಸ್ತಾನೆ. ಅಂದರೆ ಅವರು ಸ್ವಾಗತ ಸತ್ಕಾರ ಮಾಡ್ತಾರಲ್ಲ, ಅದನ್ನೆಲ್ಲ ಅವನು ಸ್ವೀಕಾರ ಮಾಡ್ತಾನೆ. ಆಮೇಲೆ ಮದ್ರರಾಜ ಕುಶಲ ಪ್ರಶ್ನೆಗಳ ನಂತರ ಹೇಗಿದ್ದೀರಾ ಏನು ಅಂತೆಲ್ಲ ಮಾತಾಡ್ತೀವಲ್ವ, ಆ ವಿಚಾರವನ್ನೆಲ್ಲ ಮಾತಾಡಿದ ಮೇಲೆ ಯುಧಿಷ್ಠಿರನನ್ನು ಆಲಂಗಿಸ್ಕೊಳ್ತಾನೆ. ಮತ್ತು ಭೀಮ, ಅರ್ಜುನ ಮತ್ತು ತನ್ನ ತಂಗಿಯ ಮಕ್ಕಳಾದಂತಹ ನಕುಲ ಸಹದೇವನನ್ನು ಹೃದಯದಿಂದ ಆಲಿಂಗನೆ ಮಾಡ್ಕೊಳ್ತಾನೆ. ಅವರೆಲ್ಲರೂ ಕೂಡ ಆಸನದ ಮೇಲೆ ಕೂತ್ಕೊಂಡ ಮೇಲೆ ಅವನು ರಾಜ ಯುಧಿಷ್ಠಿರನಿಗೆ ಹೇಳ್ತಾನೆ, ಕುರುಶ್ರೇಷ್ಠನೇ, ನೀನು ಕುಶಲವಾಗಿದೆಯಾ ತಾನೇ? ಅಂದರೆ ಚೆನ್ನಾಗಿದೆಯಾ ಅಲ್ವನಪ್ಪ ನೀನು ವನವಾಸದ ಬಂಧನದಿಂದ ಬಿಡುಗಡೆಯಾಗಿರೋದು ಬಹಳ ಸಂತೋಷದ ವಿಷಯ. ನೀನು ದ್ರೌಪದಿ ಮತ್ತು ತಮ್ಮಂದರ ಸಹಿತ ನಿರ್ಜನವಾದಂತಹ ಒಂದು ಕಾಡಲ್ಲಿತ್ಕೊಂಡು ನಿಜವಾಗ್ಲೂ ಬಹಳ ಕಷ್ಟಕರವಾದಂಥ ಕೆಲಸವನ್ನು ಮಾಡಿದ್ಯಪ್ಪ. ಯಾರೂ ಇರೋದಕ್ಕೆ ಸಾಧ್ಯನೇ ಇಲ್ಲ ಆ ಥರ. ಅಂಥ ಒಂದು ಕಷ್ಟವನ್ನು ಅನುಭವಿಸಿದೆಯಾ. ಅದಕ್ಕಿಂತ ಒಂದು ಕಠಿಣವಾದಂತಹ ಅಜ್ಞಾತವಾಸವನ್ನು ಕೂಡ ನೀನು ಚೆನ್ನಾಗಿ ನಿಭಾಯಿಸಿದೆಯಾ. ನಿಜವಾಗ್ಲೂ ಇದು ನಿಜಾನೇ. ಅಜ್ಞಾತವಾಸವನ್ನು ಕಳೆಯೋದಿದೆಯಲ್ಲ, ಇದು ತುಂಬ ಕಷ್ಟ ಇತ್ತು, ಆದರೂ ಕೂಡ ನೀನು ಅದನ್ನು ಮಾಡಿದ್ಯಾ. ರಾಜ್ಯವನ್ನು ಕಳ್ಕೊಂಡ ಮೇಲೆ ದುಃಖವನ್ನೇ ಅನುಭವಿಸ್ಬೇಕಾಗತ್ತೆ ಅಲ್ವಾ. ಹಾಗಿದ್ಮೇಲೆ ಸುಖ ಅನ್ನೋದು ಎಲ್ಲಿರುತ್ತೆ ರಾಜನೇ? ಕ್ಷಮೆ, ದಮೆ, ಸತ್ಯ, ಅಹಿಂಸೆ ಮತ್ತು ಅದ್ಭುತ ಸದ್ಗತಿ, ಇದೆಲ್ಲ ನಿನ್ನಲ್ಲಿ ಸ್ವಾಭಾವಿಕವಾಗೇ ಇದೆ. ಅಂದರೆ ಇದೆಲ್ಲ ನೀನು ಕಷ್ಟಪಟ್ಟು ಪಡಿಬೇಕು ಅಂತೇನಿಲ್ಲ, ನಿನ್ನ ಸ್ವಾಭಾವಿಕವಾದಂಥ ಗುಣಗಳಿವೆಲ್ಲನೂ. ನೀನು ಬಹಳ ಮೃದು ಸ್ವಭಾವದವನು, ಉದಾರಿ ಮತ್ತು ಬ್ರಾಹ್ಮಣರನ್ನು ಸೇವಿಸುವಂಥವನು, ದಾನಿ ಮತ್ತು ಧರ್ಮನಿಷ್ಠನಾಗಿದೆಯಾ. ನೀನು ಈ ಮಹಾನ್ ದುಃಖದಿಂದ ಮುಕ್ತನಾಗಿರೋದನ್ನು ನೋಡಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಅಂತ ತನ್ನ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಆಮೇಲೆ ರಾಜ ಶಲ್ಯ ಯಾವ ರೀತಿ ದುರ್ಯೋಧನನ ಜೊತೆ ಅವನ ಸಮಾಗಮ ಆಯಿತೋ, ಅಂದರೆ ಅವನನ್ನು ಹೇಗೆ ಭೇಟಿಯಾದ ಮತ್ತು ಆ ಎಲ್ಲ ವಿಚಾರಗಳನ್ನು ಮತ್ತು ಅವನ ಸೇವೆ, ಅವನು ಮಾಡಿದಂಥ ರೀತಿ, ನನ್ನನ್ನು ನೋಡಿಕೊಂಡಂಥ ರೀತಿ ಮತ್ತು ನಾನು ವರವನ್ನು ಕೊಟ್ಟಿದ್ದು ಎಲ್ಲವನ್ನು ಕೂಡ ಯುಧಿಷ್ಠಿರನಿಗೆ ಹೇಳ್ತಾನೆ. ಇದನ್ನು ಕೇಳಿ ರಾಜ ಯುಧಿಷ್ಠಿರ ಹೇಳ್ತಾನೆ, ಮಹಾರಾಜ, ನೀವು ಪ್ರಸನ್ನರಾಗಿ, ಅಂದರೆ ನೀವು ತುಂಬ ಸಂತೋಷಪಟ್ಟು ದುರ್ಯೋಧನನಿಗೆ ಸಹಾಯ ಮಾಡುವಂತಹ ಒಂದು ಮಾತನ್ನು ಕೊಟ್ಟಿದ್ದೀರಾ, ಒಳ್ಳೆಯದನ್ನೇ ಮಾಡಿದ್ದೀರಾ ಬಿಡಿ. ಆದರೆ ಒಂದು ಕೆಲಸವನ್ನು ನಾನು ಕೂಡ ನಿಮ್ಮಿಂದ ಮಾಡಿಸ್ಬೇಕು ಅಂತ ಇಷ್ಟಪಡ್ತೀನಿ. ಅಂದರೆ ಅವನು ಏನೋ ಒಂದು ಹೇಳ್ದ ಅಲ್ವಾ, ಅದೇ ರೀತಿ ನಾನು ಕೂಡ ಒಂದು ಇಷ್ಟಪಡ್ತೀನಿ. ಏನು ಅಂತಂದರೆ ರಾಜನೇ, ನೀವು ಯುದ್ಧ ಮಾಡ್ತಿರಲ್ಲ, ಆ ಯುದ್ಧದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣನ ಸಮಾನ ಪರಾಕ್ರಮರಾಗಿದ್ದೀರಾ. ಶ್ರೀಕೃಷ್ಣ ಎಷ್ಟು ಪರಾಕ್ರಮಿನೋ ಹಾಗೆ ನೀವು ಕೂಡ ಪರಾಕ್ರಮಿಗಳು. ಯಾವ ಸಮಯದಲ್ಲಿ ಕರ್ಣ ಮತ್ತು ಅರ್ಜುನ ಇಬ್ಬರು ರಥವನ್ನು ಏರಿ ತಮ್ಮಲ್ಲಿ ಯುದ್ಧ ಮಾಡ್ಕೊಳ್ತಾರೋ ಆ ಸಮಯದಲ್ಲಿ ನೀವು ಕರ್ಣನ ಸಾರಥಿ ಆಗಬೇಕು ಅನ್ನೋದು ನನ್ನ ಆಸೆ. ನೀವೇನಾದರೂ ನನ್ನ ಒಳಿತನ್ನು ಬಯಸೋದೇ ಆದರೆ ಆ ಸಮಯದಲ್ಲಿ ಅರ್ಜುನನ ರಕ್ಷಣೆಯನ್ನು ಮಾಡಿ,
ಮತ್ತು ನನ್ನ ವಿಜಯಕ್ಕೋಸ್ಕರ ಕರ್ಣನ ಉತ್ಸಾಹವನ್ನು ಭಂಗ ಮಾಡ್ತಾ ಇರಿ. ಅಂದರೆ ಈಗ ದುರ್ಯೋಧನ ಮೋಸದಿಂದ ನಿಮ್ಮನ್ನು ಆ ಕಡೆ ಕರ್ಕೊಂಡಿದ್ದಾನೆ ಅನ್ನೋದು ಗೊತ್ತಾಗುತ್ತಲ್ಲ. ಸೊ ಆಯಿತು, ಅವನಿಗೆ ನೀವು ಮಾತು ಕೊಟ್ಟಿದ್ದೀರಾ, ಅದೇ ರೀತಿ ನಡ್ಕೊಳ್ಳಿ. ಆದರೆ ನನ್ನ ಒಂದು ಮಾತೇನಪ್ಪ ಅಂತಂದರೆ, ಅರ್ಜುನ ಮತ್ತು ಕರ್ಣ ಯಾವಾಗ ಯುದ್ಧ ಮಾಡ್ತಾರೋ ಆಗ ನೀವು ಕರ್ಣನ ಸಾರಥಿಯಾಗಿರಬೇಕು ಮತ್ತು ಅವನ ಮನಸ್ಥಿತಿಯನ್ನು ಕುಗ್ಗಿಸ್ಬೇಕು. ನೀವು ಅವನು ಯುದ್ಧ ಮಾಡೋದಕ್ಕೆ ತೊಂದರೆ ಆಗೋ ರೀತಿ ಅವನ ಉತ್ಸಾಹ ಇದೆಯಲ್ಲ ಅದನ್ನು ಕಡಿಮೆ ಮಾಡಬೇಕು. ಆ ಕೆಲಸವನ್ನು ನೀವು ಮಾಡಬೇಕು ಅಂತ ಕೇಳ್ಕೊಳ್ತಾನೆ. ಶಲ್ಯ ಹೇಳ್ತಾನೆ, ಯುಧಿಷ್ಠಿರನೇ ಕೇಳು, ನಿನಗೆ ಮಂಗಳವಾಗಲಿ. ನಾನು ಯುದ್ಧ ಭೂಮಿಯಲ್ಲಿ ಅವಶ್ಯಕವಾಗಿ ಕರ್ಣನ ಸಾರಥಿ ಆಗ್ತೀನಿ. ಯಾಕೆ ಅಂತಂದರೆ ಅವನು ನನ್ನನ್ನು ಸದಾ ಶ್ರೀಕೃಷ್ಣನ ಸಮಾನ ಅಂತ ತಿಳ್ಕೊಳ್ತಾನೆ. ಆ ಸಮಯದಲ್ಲಿ ನಾನು ಖಂಡಿತವಾಗಿ ಅವನ ಜೊತೆ ವಕ್ರವಾಗಿ ಮತ್ತು ಅವನಿಗಿಷ್ಟ ಆಗದೇ ಇರುವಂಥ ರೀತಿ ಮಾತಾಡ್ತೀನಿ. ಇದರಿಂದ ಏನಾಗುತ್ತೆ, ಅವನ ಗರ್ವ ಮತ್ತು ತೇಜಸ್ ಎಲ್ಲ ನಷ್ಟವಾಗೋಗುತ್ತೆ ಮತ್ತು ಅವನನ್ನು ಕೊಲ್ಲೋದಕ್ಕೆ ಆಗ ಸುಲಭ ಆಗುತ್ತೆ. ಅಂದರೆ ಅವನ ಮನಸ್ಥಿತಿಯನ್ನು ಇಳಿಸೋದು, ಅವನ ಉತ್ಸಾಹವನ್ನು ಕಡಿಮೆ ಮಾಡೋ ರೀತಿಯಲ್ಲಿ ನಾನು ಅವನಿಗೆ ಮಾತಾಡ್ತೀನಿ ಅಂತ ಹೇಳ್ತಾನೆ. ರಾಜನೇ, ನೀನು ಮತ್ತು ದ್ರೌಪದಿ ದ್ಯೂತದ ಸಮಯದಲ್ಲಿ ಬಹಳ ದುಃಖವನ್ನು ಸಹಿಸ್ಕೊಂಡಿದ್ದೀರಾ. ಸೂತಪುತ್ರ ಕರ್ಣ ನಿಮಗೆ ಬಹಳ ಕಟುವಚನಗಳನ್ನು ಆಡಿದ್ದಾನೆ. ಅದಕ್ಕೋಸ್ಕರ ನೀವು ಅವನಿಗೋಸ್ಕರ ನಿಮ್ಮ ಚಿತ್ತದಲ್ಲಿ ಶೋಭೆಯನ್ನು ಇಟ್ಕೋಬೇಡಿ. ಅಂದರೆ ಅವನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಯಾಕಂದರೆ ಆ ಒಂದು ಘಟನೆಯಲ್ಲೂ ಕೂಡ ಅವನು ಕೆಟ್ಟ ರೀತಿಯಲ್ಲಿ ನಡ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಅವನ ಬಗ್ಗೆ ನೀವು ಯಾಕೆ ಯೋಚನೆ ಮಾಡ್ತೀರಾ? ದುಃಖವನ್ನಂತೂ ದೊಡ್ಡ ದೊಡ್ಡ ಪುರುಷರು ಕೂಡ ಅನುಭವಿಸ್ಬೇಕಾಗತ್ತೆ ಅಂತ ಹೇಳ್ತಾನೆ. ನೋಡು, ಇಂದ್ರಾಣಿ ಇದ್ದಾಳಲ್ಲ, ಇಂದ್ರಾಣಿಯ ಸಹಿತ ಸ್ವಯಂ ಇಂದ್ರನಿಗೂ ಕೂಡ ಮಹಾ ದುಃಖವನ್ನು ಸಹಿಸ್ಕೊಳ್ಬೇಕಾಗಿ ಬಂತು ಅಂತ ಹೇಳ್ತಾನೆ. ಅಂದರೆ ದುಃಖ ಅನ್ನೋದು ನಮಗಷ್ಟೇ ಅಲ್ಲಪ್ಪ, ದೊಡ್ಡ ದೊಡ್ಡ ಮಹಾಪುರುಷರು ಇರ್ತಾರಲ್ಲ ಅಂಥವ್ರಿಗೂ ದುಃಖ ಅನ್ನೋದು ತಪ್ಪಿದ್ದಲ್ಲ ಅಂತಂದ್ಬಿಟ್ಟು ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದಾನೆ. ಇಂದ್ರ ಮತ್ತು ಇಂದ್ರಾಣಿ ಇಬ್ಬರಿಗೂ ಕೂಡ ಈ ದುಃಖವನ್ನು ಸಹಿಸ್ಕೊಳ್ಬೇಕಾಗಿ ಬಂತು ಅಂತಂದ್ಬಿಟ್ಟು ಹೇಳಿ ಅವನು ನಿಲ್ಲಿಸ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.